ಇಲ್ಲೂ ಕೂಡ ಸೋಮಣ್ಣ ಅವ್ರ ಋಣ ಇದೆ ಅನ್ನುವಂಥದ್ದನ್ನು MP ಬಸವರಾಜ್ ಅವರು ಹೇಳಿದ್ದಾರೆ ಸರ್. ಏನಂತ ಹೇಳಿದ್ದಾರೆ ಪೂರ್ಣ ಹೇಳಿ. ಸೋಮಣ್ಣ ಅವರು ನನಗೆ ಆರ್ಥಿಕವಾಗಿ ಸಹಾಯ ಮಾಡೋರೆ, ನಾನು ಆ ಋಣ ತೀರಿಸ್ತೀನಿ. ಸೋಮಣ್ಣ ಅವ್ರು ಇವ್ರಿಗೆ ದುಡ್ಡು ಕೊಟ್ಬಿಟ್ರೆ ನಾವೆಲ್ಲ ಬಸವರಾಜು ಮನೇಲಿ ಜೀತಾಗೇಬೇಕಾ? ನಾವು ಕೇಳ್ತಿರೋದು ಬಸವರಾಜು ಅವರು ಸ್ಪಷ್ಟವಾಗಿ ಹೇಳೋರೆ, ಸೋಮಣ್ಣ ನನಗೆ ಆರ್ಥಿಕವಾಗಿ ಸಹಾಯ ಮಾಡಿರು, ನನಗೂ ಯಾರು ಮಾಡೋವ್ರಿ. ಹಂಗಂತ ಅವ್ರನ್ನೆಲ್ಲ ತಂದಿಲ್ಲ ನಾನು ರಾಜಕೀಯಕ್ಕೆ ನಿಲ್ಸೋಕ್ಕಾಗತ್ತಾ? ನಮ್ಮ ಕಾರ್ಯಕರ್ತನ ತೊಳೆದು ನನಗೆ ದುಡ್ಡು ಕೊಟ್ಟಿದ್ದ ಕಣೆ ಅವ್ನಿಗೆ ಓಟ್ ಹಾಕ್ರಿ ಅನ್ನೋಕ್ಕಾಗತ್ತಾ? ಸ್ವಂತ ವ್ಯವಹಾರನ ಯಾರ್ಯಾರು ಸಹಾಯ ಮಾಡೋರು ಅವ್ರನ್ನೆಲ್ಲ ನಿಲ್ಸೋಕೆ ಹೋದ್ರೆ ಬಾಂಬೆಯವ್ರು ಬರ್ತಾರೆ, ಗುಜರಾತ್ನವ್ರು ಬರ್ತಾರೆ ನಾಳೆ. ಒಬ್ಬ ಮನುಷ್ಯ ಪಾರ್ಲಿಮೆಂಟ್ ಮೆಂಬರ್ ಆದವನು ಹೇಳೋ ರೀತಿನ ಅದು. ಮಾಧುಸ್ವಾಮಿ ನನಗಾಗಲ್ಲ, ರವಿ ನನಗೆ ಸಹಾಯ ಮಾಡೋನು ಕೊಡಿನ್ಬೇಕಾಗಿತ್ತು, ಇನ್ನೊಬ್ಬರನ್ನ ಹೇಳ್ಬೇಕಾಗಿತ್ತು, ಯಾಕೆ ಹೇಳಲ್ಲ? ಈಗ ಸರ್ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಲಿಂಗಾಯತರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಅದರಲ್ಲಿ ತುಮಕೂರು ನೊಣಬಲಿಂಗಾಯತರಿಗೆ ಅನ್ನುವಂಥದ್ದು ಒಂದು ಇತ್ತು. ಈ ಬಾರಿ ಆ ಟಿಕೆಟ್ ಕೈ ತಪ್ಪಿದೆ. ಇದೇನಾದರೂ ಎಫೆಕ್ಟ್ ಆಗುತ್ತೆ ಸರ್? ಸ್ವಾಭಿಮಾನ ಇರೋರೆಲ್ಲ ಚಿಂತೆ ಮಾಡ್ತೀವಿ. ಯಾಕೆಂದರೆ ನಾನು ಬಸವರಾಜ್ ಏನು ಮಾಡೋರು ಬಿಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ಕ್ಯಾನ್ವಾಸ್ ಮಾಡ್ತಿದ್ದವನು. ಸನ್ಮಾನ್ಯ ಯಡಿಯೂರಪ್ಪ ಮಗನ ಎಲೆಕ್ಷನ್ ಹೋಗು 2 ಸಲ ಕ್ಯಾನ್ವಾಸ್ ಮಾಡೋನು. ಅಲ್ಲಿರೋರು ನಮ್ಮ ಏನಾರು ಕೇಳಿದಾಗ, ನೋಡಪ್ಪ ನಮಗೆ ಸ್ಥಾನ ಕೊಟ್ಟಿಲ್ವಾ, ನಮ್ಮನ್ನು MLA ಗರ್ಜೆ ಸೀಟ್ ಕೊಟ್ಟಿಲ್ವಾ, ಮಂತ್ರಿ ಮಾಡಿಲ್ವಾ, ಸಮಾಧಾನವಾಗಿ ಎಲ್ಲರೂ ಇರಬೇಕು, ಎಲ್ಲರಿಗೂ ಕೊಡೋಕ್ಕಾಗತ್ತಾ ಅಂತ ಸಂತೈಸ್ಕೊಂಬಂದವರು. ಇವತ್ತು ಅದು ಯಾವುದೂ ಇಲ್ಲ. ಬಸವರಾಜನ ಮಗನೊಬ್ಬನ ಬಿಟ್ಟು ಇಡೀ ಸಮಾಜದಾಗ ನಾವು ಯಾರೂ ಇಲ್ಲ. ಇದು ಸಮಾಜ ಹೆಂಗೆ ತಿಳ್ಕೊಳುತ್ತೋ ಗೊತ್ತಿಲ್ಲ. ಸ್ವಾಭಿಮಾನ ಶ್ರೇಷ್ಠ. ಒಂದು ಸಮಾಜ ಅನ್ನೋಗಿರ್ಬೇಕಂದ್ರೆ ಸ್ವಾಭಿಮಾನದಾಗ ಇರಬೇಕು. ಯಾರ್ದೋ ಹಂಗಲ್ಲಿ ಯಾರ್ದೋ ಜೊತೆ ಗುಲಾಮ್ಗಿರಿ ಮಾಡ್ಕೊಂಡು ಸಮಾಜ ಬೆಳೆಸ್ಕೊಂಡು ಹೋಗೋಕ್ಕಾಗುತ್ತ ನಾವು? ಈಗ ತುಮಕೂರು ಮಾತ್ರ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ನೊಣಗರು ಪ್ರಭಾವಿತರಿದ್ದಾರೆ. ಖಂಡಿತ. ಈಗ ಅರಸೀಗಿತ್ತು, ಹಾಸನಲ್ಲಿ 3 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪ್ರಭಾವಿತಿದ್ದೀವಿ. ಅರಸೀಕೆರಲ್ಲಿದ್ದೀವಿ, ಕಡೂರಲ್ಲಿದ್ದೀವಿ, ಬೇಲೂರಲ್ಲಿದ್ದೀವಿ. ಪಾರ್ಟಾಗಿ ಚಂದ್ರಾಪಟ್ಟಣ, ಹಾಸನಲ್ಲಿದ್ದೀವಿ. ಅಲ್ಲಿಂದ ಮುಂದಕ್ಕೆ ಹೋದರೆ ಚಿಕ್ಕಮಗಳೂರಲ್ಲಿ ತರೀಕೆರೆ, ಅಜ್ಜಂಪುರದಲ್ಲಿ ಪ್ರಭಾವಿತರಾಗಿದ್ದೀವಿ. ಅಲ್ಲಿಂದ ಮುಂದಕ್ಕೆ ಶಿವಮೊಗ್ಗ ಹೋದರೆ ಭದ್ರಾವತಿಲಿದ್ದೀವಿ, ಸೊರಬ ಇದ್ದೀವಿ, ಶಿಕಾರಿಪುರ ಇದ್ದೀವಿ. ಅಲ್ಲಿಂದ ಮುಂದಕ್ಕೆ ಬಂದರೆ ನೀವು ಹೊನ್ನಾಳಿಲಿದ್ದೀವಿ, ದಾವಣಗೆರೆ ಕ್ಷೇತ್ರ ಹರಿಹರದಲ್ಲಿದ್ದೀವಿ. ಹಾನಗಲ್ಲು ಇಂದ ಸ್ಟಾರ್ಟ್ ಆದರೆ ಹಾನಗಲ್ಲು, ಬ್ಯಾಡಗಿ, ರಾಣಿಬೆನ್ನೂರು, ಹಿರೇಕೆರೂರವರೆಗೆ 4-5 ಕ್ಷೇತ್ರದಲ್ಲಿ ಹಾವೇರಿ ಜಿಲ್ಲೆಯಲ್ಲಿದ್ದೀವಿ. ಹೊಸದುರ್ಗದಲ್ಲಿ ಮತ್ತು ಹೊಸದುರ್ಗದ ಪಕ್ಕ ಹೊಳಲ್ಕೆರೆ ತಾಲೂಕಲ್ಲಿ ನಾವು ಪ್ರಭಾವಿತರಾಗಿದ್ದೀವಿ. ಇಷ್ಟೆಲ್ಲ ಕಡೆ ನಾವು ಇರುವಾಗ ನೀವು ಏನೂ ಕೊಡೋದಿಲ್ಲ ಅಂದರೆ ಏನು ಮಾಡೋದು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.